ಎಚ್ ಡಿ ರೇವಣ್ಣ ಅವರ ಬಸವನಗುಡಿಯ ನಿವಾಸದಲ್ಲಿ ಸದ್ಯ ಸ್ಥಳ ಮಹಜರು ನಡೀತಾ ಇದೆ. ಮಹಿಳೆ ಕಿಡ್ನಾಪ್ ಆರೋಪದಲ್ಲಿ ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಸವನಗುಡಿಯ ರೇವಣ್ಣ ಮನೆಯಲ್ಲಿ ಪೊಲೀಸರು ಮಹಜರನ್ನು ಮಾಡ್ತಿದ್ದಾರೆ. ಈ ವೇಳೆ ಎಸ್ಐಟಿ ಕಾನೂನು ಉಲ್ಲಂಘನೆ ಮಾಡಿದೆ ಅನ್ನುವಂತಹ ಆರೋಪವನ್ನ ರೇವಣ್ಣ ಅವರ ಪರ ವಕೀಲರು ಗೋಪಾಲ್ ಮಾಡಿದ್ದಾರೆ. ಕುಟುಂಬ ಸದಸ್ಯರು ಇಲ್ಲದೇ ಇದ್ರು ಮಹಜರನ್ನ ಮಾಡಿದ್ದಾರೆ. ಕುಟುಂಬ ಸದಸ್ಯರು ನನ್ನನ್ನ ಆಥರೈಸ್ಡ್ ಮಾಡಿದ್ದಾರೆ. ಹಾಗಿದ್ದು ಕೂಡ ನನಗೆ ನೋಟಿಸ್ ಕೊಟ್ಟಂತಹ ಎಸ್ಐಟಿ ಮಹಜರಿನ ಸಂದರ್ಭದಲ್ಲಿ ಒಳಗಡೆ ನಮ್ಮನ್ನ ಬಿಟ್ಟಿಲ್ಲ, ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಟ್ಟಿಲ್ಲ, ನಮ್ಮನ್ನ ಹೊರಗಿಟ್ಟು ಮಹಜರನ್ನ ಮಾಡ್ತಿದ್ದಾರೆ ಅಂತ ರೇವಣ್ಣ ಪರ ವಕೀಲ ಗೋಪಾಲ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಆರೋಪಕ್ಕೆ ಕಾನೂನಿನ ಮಾನ್ಯತೆ ಇದೆಯಾ ಇಲ್ವಾ? ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ. ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಿ ಬಸವನಗುಡಿಯಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರ ನಿವಾಸ. ಅಲ್ಲಿಗೆ ಸಂತ್ರಸ್ತಿಯನ್ನ ಕರ್ಕೊಂಡು ಬಂದು ಮಹಜರು ಮಾಡುವಂತಹ ಕೆಲಸ ಸದ್ಯಕ್ಕಾಗ್ತಾ ಇದೆ. ಗೋಪಾಲ್ ಅವರು ಇದೇ ನಿವಾಸದ ಬಳಿ ನಿಂತು ಮಾತನಾಡಿದ್ದು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಗಂಭೀರ ಆರೋಪವನ್ನ ಮಾಡಿದ್ರು. ಎಸ್ಐಟಿ ಅಧಿಕಾರಿಗಳೇ ಮಹಜರಿನ ಸಂದರ್ಭದಲ್ಲಿ ನೀವಿರ್ಬೇಕು ಅಂತ ಹೇಳಿ ನನಗೆ ನೋಟಿಸ್ ಕೊಟ್ಟಿದ್ರು. ಯಾಕಂದ್ರೆ ರೇವಣ್ಣ ಕುಟುಂಬ ನನ್ನನ್ನ ಆಥರೈಸ್ಡ್ ಮಾಡಿದೆ. ಒಂದು ಮನೆಯವರು ಇರಬೇಕು ಮಹಜರು ಮಾಡುವಂತಹ ಸಂದರ್ಭದಲ್ಲಿ, ಇಲ್ಲ ಅವರ ಪರವಾಗಿ ಕಾನೂನಾತ್ಮಕವಾಗಿ ಲೀಗಲ್ ಪ್ರತಿನಿಧಿಯಾಗಿ ಒಬ್ರು ಇರಬೇಕು. ಆ ಆಥರೈಸೇಷನ್ ಅನ್ನ ನನಗೆ ಕೊಟ್ಟಿದ್ದಾರೆ ರೇವಣ್ಣ ಕುಟುಂಬದವರು. ಭವಾನಿ ರೇವಣ್ಣ ಅವರು ನನ್ನನ್ನ ಆಥರೈಸ್ಡ್ ಮಾಡಿದ್ದಾರೆ. ನನಗೆ ನೋಟಿಸ್ ಕೂಡ ಕೊಟ್ಟಿದ್ರು ಎಸ್ಐಟಿ ಅವರು. ಬಟ್ ಇಲ್ಲಿಗೆ ಬಂದ್ರೆ ಮನೆಯ ಒಳಗಡೆ ಕೇವಲ ಅವರು ಮಾತ್ರ ಹೋಗಿ ಸಂತ್ರಸ್ತಿಯನ್ನ ಕರ್ಕೊಂಡು ಹೋಗಿ ಮಹಜರನ್ನ ಮಾಡಿದ್ದಾರೆ. ನೋಟಿಸ್ ಕೊಟ್ಟರೂ ಕೂಡ ನಾನು ಸ್ಥಳಕ್ಕೆ ಬಂದರೂ ಕೂಡ ನಮ್ಮನ್ನ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಟ್ಟಿಲ್ಲ. ಏಕಮುಖವಾಗಿ ಈ ತನಿಖೆ ಸಾಗ್ತಾ ಇದೆ, ಏಕಪಕ್ಷೀಯವಾಗಿ ಈ ತನಿಖೆ ಸಾಗ್ತಾ ಇದೆ. ಯಾವುದೋ ವ್ಯಕ್ತಿ ಯಾವುದೋ ಪಕ್ಷದ ಪರವಾಗಿ ಈ ತನಿಖೆ ಸಾಗ್ತಾ ಇದೆ. ಕಾನೂನಾತ್ಮಕವಾಗಿ ಏನೇನು ಕ್ರಮಗಳಿದ್ದಾವೋ, ಯಾವ ರೀತಿಯಾದಂತಹ ಪ್ರೊಸೀಜರ್ ಇದೆಯೋ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಆ ಮಹಜರಿನ ಕ್ರಮಗಳನ್ನ ಇಲ್ಲಿ ಬಳಕೆ ಮಾಡ್ತಾ ಇಲ್ಲ ಅಥವಾ ಇಲ್ಲಿ ಪಾಲನೆ ಆಗ್ತಾ ಇಲ್ಲ ಸೂಕ್ತವಾಗಿ ಅನ್ನುವಂಥ ಆರೋಪವನ್ನ ರೇವಣ್ಣ ಅವರ ಪರ ಇರುವಂತಹ ವಕೀಲ ಅಥವಾ ಅವರ ಕುಟುಂಬದಿಂದ ಆಥರೈಸ್ಡ್ ಆಗಿರುವಂತಹ ವಕೀಲ ಗೋಪಾಲ್ ಅವರು ಮಾಡ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಎಸ್ಐಟಿ ಕೊಟ್ಟಂತಹ ನೋಟಿಸ್ನ ಅವರು ಪ್ರದರ್ಶಿಸುತ್ತಿದ್ದಾರೆ. ಈ ನೋಟಿಸ್ನ ಕೊಟ್ಟು ನನ್ನನ್ನ ಕರೆಸಿಕೊಳ್ಳಲಾಗಿದೆ. ಹಾಗಂತ ನನ್ನನ್ನ ಕರೆಸ್ಕೊಂಡ್ರೂ ಕೂಡ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಒಳಗಡೆ ಪ್ರವೇಶ ಮಾಡೋದಕ್ಕೆ ನನಗೆ ಬಿಟ್ಟಿಲ್ಲ. ಸಂತ್ರಸ್ತಿಯನ್ನ ಕರ್ಕೊಂಡು ಹೋಗಿ ಕೇವಲ ಎಸ್ಐಟಿ ಅಧಿಕಾರಿಗಳು ಮಾತ್ರ ಬಸವನಗುಡಿಯ ರೇವಣ್ಣ ಅವರ ನಿವಾಸದಲ್ಲಿ ತಪಾಸಣೆಯನ್ನ ಮಾಡುವಂತಹ ಮಹಜರನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗೆ ಯಾಕೆ ಮಾಡಿದ್ರು? ನನ್ನನ್ನ ಹೊರಗಡೆ ಇಟ್ಟಿದ್ಯಾಕೆ? ಈಗ ನನ್ನ ಹಕ್ಕನ್ನ ಇದು ಕಸಿದುಕೊಂಡ ಹಾಗೆ ಅಥವಾ ರೇವಣ್ಣ ಕುಟುಂಬದ ಹಕ್ಕನ್ನ ಇದು ಕಸಿದುಕೊಂಡ ಹಾಗೆ. ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಯಾರ ನಿವಾಸದಲ್ಲಿ ಮಹಜರಾಗ್ತಾ ಇದೆಯೋ ಅವರ ಪರವಾಗಿ ಒಬ್ರು ಇರಬೇಕು ಆ ಮಹಜರು ನಡೆಯುವಂತಹ ಸಂದರ್ಭದಲ್ಲಿ. ನನ್ನನ್ನ ಆಥರೈಸ್ಡ್ ಮಾಡಿದ್ರು ಕೂಡ ನನ್ನನ್ನ ಒಳಗಡೆ ಯಾಕೆ ಬಿಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ರೇವಣ್ಣ ಅವರ ಕುಟುಂಬದ ಪರ ವಕೀಲ ಗೋಪಾಲ್ ಅವರು ಮಾಡ್ತಾ ಇರುವಂತಹ ಈ ಆರೋಪ ಏನಿದೆ ಬಹಳ ಗಂಭೀರವಾದಂತಹ ಆರೋಪ. ಎಸ್ಐಟಿ ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನ ಮಾಡ್ತಾ ಇಲ್ಲ, ಏಕಪಕ್ಷೀಯವಾಗಿ ಮಾಡ್ತಾ ಇದೆ, ವ್ಯಕ್ತಿ ಪಕ್ಷದ ಪರವಾಗಿ ಮಾಡ್ತಿದ್ದಾರೆ, ನಮ್ಮನ್ನ ಒಳಗಡೆ ಬಿಟ್ಟಿಲ್ಲ ಅನ್ನುವಂಥ ಆರೋಪವನ್ನ ಮಾಡ್ತಿದ್ದಾರೆ. ಬಟ್ ಅವರು ಮಾಡ್ತಾ ಇರುವಂತಹ ಈ ಆರೋಪಕ್ಕೆ ಕಾನೂನಿನ ಮಾನ್ಯತೆ ಇದೆಯೋ ಇಲ್ವೋ? ಖಂಡಿತ ವಿದ್ಯಶ್ರೀ, ಇದಕ್ಕೆ ಕಾನೂನಿನ ಮಾನ್ಯತೆ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗ ಈ ಪ್ರಕರಣದಲ್ಲಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಪ್ರಕರಣದ ಆರೋಪಿ ಈಗ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಅದರ ಜೊತೆಗೆ ಇನ್ನೊಬ್ಬ ಆರೋಪಿ ಆಗಿರುವಂತಹ ಪ್ರಜ್ವಲ್ ಈಗಾಗಲೇ ಎಸ್ಕೇಪ್ ಆಗಿದ್ದಾರೆ. ಇನ್ನು ಸೂರಜ್ ಒಳನರಸೀಪುರದಲ್ಲಿದ್ದಾರೆ. ಭವಾನಿ ಅವರು ಈಗ ರೀಸೆಂಟಾಗಿ ಮಂಡಿ ಆಪರೇಷನ್ ಆಯಿತು ಅಂತೇಳಿ ಅವರು ಕೂಡ ಇಲ್ಲಿ ಬೆಂಗಳೂರಲ್ಲಿ ಇಲ್ಲ. ಈಗ ನೋಡೋದಾದ್ರೆ ಅವರ ಕುಟುಂಬಸ್ಥಲ್ಲಿ ಈಗ ನಾರ್ಮಲಿ ಒಂದು ಪೊಲೀಸ್ ಮಹಜರ್ ನಡೆಸುವಂಥ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಈ ರೀತಿ ರೇಪ್ ಪ್ರಕರಣಗಳು ಬಂದಂತಹ ಸಂದರ್ಭದಲ್ಲಿ ಇಂತಹ ಪ್ರಕರಣಗಳ ಇನ್ವೆಸ್ಟಿಗೇಷನ್ ನಡೆಸುವಂತಹ ಪೊಲೀಸ್ ತನಿಖಾಧಿಕಾರಿ ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡೋದು. ಈಗ ನಾವು ನೋಡ್ತಾ ಹೋದಂಥ ವೇಳೆಯಲ್ಲಿ ಅವರ ಪರ ವಕೀಲರಾಗಿರುವಂತಹ ಗೋಪಾಲ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಮಹಜರ್ ನಡೆಸ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಬಂದಂಥವ್ರನ್ನ ಯಾಕೆ ಒಳಗಡೆ ಬಿಟ್ಕೊಂಡಿಲ್ಲ? ಇದು ತುಂಬಾನೇ ಕುತೂಹಲ ಮೂಡಿಸ್ತಿರುವಂಥದ್ದು ಮತ್ತೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಮತ್ತೆ ನಿಷ್ಪಕ್ಷಪಾತವಾಗಿ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಿದ್ದಾರೆ ಅಂತಾದರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಎಲ್ಲ ಒಂದು ಕಡೆ ತಮ್ಮ ಮೇಲೆ ತಾವೇ ಅನುಮಾನ ಆಗುವಂತೆ ಕ್ರಿಯೇಟ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಯನ್ನು ತಂದುಕೊಂಡಿದ್ದಾರೆ ಅನ್ನುವಂತ ಹೇಳ್ಬೋದು. ಯಾಕಂತಂದ್ರೆ ನಾರ್ಮಲಿ ನಾವು ಕಾನೂನು ಪ್ರಕಾರ ನೋಡೋದಾದ್ರೆ CRPC ಸೆಕ್ಷನ್ 102 ಪ್ರಕಾರ 2 ಅಲ್ಲಿ ಈ ಒಂದು ಏನೋ ಮಹಜರ್ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತೆ ಯಾವ ಪ್ರದೇಶದಲ್ಲಿ ಘಟನೆ ನಡೀತು ಆ ಪ್ರದೇಶಕ್ಕೆ ಪೊಲೀಸ್ ಅಧಿಕಾರಿಗಳು ಸ್ವತಃ ಒಂದ್ ಕಡೆ ಸಂತ್ರಸ್ತೆ ಕೆಲವೊಂದು ಟೈಮಲ್ಲಿ ಆರೋಪಿಯನ್ನು ಕರ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಆರೋಪಿ ಇಲ್ದಿದ್ದಂತಹ ವೇಳೆಯಲ್ಲಿ ಯಾವ ಜಾಗದಲ್ಲಿ ಮಹಜರ್ ನಡೆಸ್ತಾರೆ ಆ ಕುಟುಂಬಸ್ಥರು ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಲೀಗಲ್ ನಾವು ನೋಡ್ತಾ ಹೋದಂತಹ ವೇಳೆಯಲ್ಲಿ ಅವರು ರಕ್ತ ಸಂಬಂಧಿ ಆಗಿರಬೇಕು, ಅಂದ್ರೆ ಆ ಕುಟುಂಬದ ಓರ್ವ ಸದಸ್ಯನಾಗಿರಬೇಕು.
ಜೊತೆಗೆ ಮತ್ತೆ ಲೀಗಲ್ ರೆಪ್ರೆಸೆಂಟೇಟಿವ್ ಆಗಿರಬೇಕು, ಅಂದರೆ ಆ ಕುಟುಂಬಕ್ಕೆ ಸಂಬಂಧಪಟ್ಟ ಲೀಗಲ್ ಎಂಟಿಟಿ ಇರುವಂತಹ ಒಬ್ಬ ವ್ಯಕ್ತಿ ಆಗಿರಬೇಕು. ಅದರ್ವೈಸು ಆ ಕುಟುಂಬದಿಂದ ಆಥರೈಸ್ ಪಡೆದಂತಹ, ಅಂದರೆ ತಮ್ಮ ಪರವಾಗಿ ಇವರು ಹಾಜರಿರ್ತಾರೆ ಅಂತ ಹೇಳಿ ಆ ಕುಟುಂಬದವರು ಆಥರೈಸ್ ಕೊಟ್ಟಂತಹ ವ್ಯಕ್ತಿ ಆಗಿರಬೇಕು. ಅದನ್ನು ಈಗಾಗಲೇ SIT ಅಧಿಕಾರಿಗಳು ಕನ್ಸಿಡರ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಒಳನರಸೀಪುರದಲ್ಲಿ ಮಹಜರ್ ನಡೆಸುವಂಥ ಸಂದರ್ಭದಲ್ಲಿ ಇದೇ ವ್ಯಕ್ತಿಯ ಲೀಗಲ್ ಆಗಿ ಅವರು ಆಥರೈಸ್ ಪರ್ಸನ್ ಅಂತೇಳಿ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿದರೆ ಅವ್ರನ್ನ ಕರ್ಕೊಂಡು ಹೋಗುವಂಥ ಕೆಲಸ ಆಗಿದೆ. ಅದರ ಜೊತೆಗೆ ಈಗ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲೂ ಕೂಡ ನೀವು ಬರಬೇಕು ಅಂತೇಳಿ ಸ್ವತಃ ಅವ್ರಿಗೆ ನೋಟಿಸ್ ಕೊಟ್ಟು ಅವರು ಬಂದಂತಹ ಬಳಿಕ ಅವ್ರನ್ನ ಒಳಗಡೆ ಮಹಜರಿಗೆ ಕರ್ಕೊಂಡು ಹೋಗಿಲ್ಲ ಅಂತಂದರೆ ಅನೇಕ ಅನುಮಾನಗಳಿಗೆ ಎಡೆ ಮಾಡ್ಕೊಳ್ಳುವಂಥದ್ದು, ಮತ್ತು ಅವರ ಅನುಮಾನ ಮತ್ತು ಅವರ ಆರೋಪ ಏನಿದೆ ಅದಕ್ಕೆ ಪುಷ್ಟಿ ಕೊಡುವಂತಹ ಕೆಲವೊಂದಷ್ಟು ಅಂಶಗಳು ಕಂಡುಬರ್ತಿರುವಂಥದ್ದು. ಅಂದರೆ ಇದನ್ನು ಇಲ್ಲಿ ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಈಗ SIT ಅಧಿಕಾರಿಗಳು, ಅದರಲ್ಲಿ ಪ್ರಮುಖವಾಗಿ ಈಗ ಪ್ರೆಸೆಂಟಲ್ಲಿ ಅಧಿಕಾರಿಗಳು ಮಾಡುವಂತಹ ಎಡವಟ್ಟೇನಿದೆ ಇದು ಫ್ಯೂಚರಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ನಡೆಯುವಂತಹ ವೇಳೆಯಲ್ಲಿ ಇದು ಎಲ್ಲ ಒಂದು ಕಡೆ SIT ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅದನ್ನು ಕೇಸ್ನ ಪ್ರೂವ್ ಮಾಡೋದಕ್ಕೆ, ಅಂದರೆ ಈ ಒಂದು ಆರೋಪ ಏನು ಬಂದಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ, ಈ ಆರೋಪನ ಪ್ರೂವ್ ಮಾಡುವಂತಹ ಸಂದರ್ಭದಲ್ಲಿ ಟ್ರಯಲ್ ನಡೆಯುವಂತಹ ವೇಳೆಯಲ್ಲಿ ಫೇಲ್ಯೂರ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ಇದನ್ನೇ ಲಾಭವನ್ನು ಮಾಡಿಕೊಂಡು ಆರೋಪಿ ಇದನ್ನು ಎನ್ಕ್ಯಾಶ್ ಮಾಡ್ಕೊಂಡು ಒಂದಷ್ಟು ಪಾಯಿಂಟ್ಗಳನ್ನು ಉಲ್ಲೇಖ ಮಾಡ್ತಾರೆ. ಅಂದರೆ ಇಲ್ಲಿ ಏನೋ ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಇವರು ರೂಲ್ಸ್ ಫಾಲೋ ಮಾಡಿಲ್ಲ, ಅಲ್ಲಿ ಒಂದು ಟೆಕ್ನಿಕಲ್ ಫೇಲ್ಯೂರ್ ಆಯಿತು. ಇದು ಕೂಡ ಎಲ್ಲ ಒಂದು ಕಡೆ ಮಹಜರ್ ಮಾಡುವ ಟೈಮಲ್ಲಿ, ಅದರಲ್ಲೂ ಟ್ರಯಲ್ ನಡೆಯುವ ಟೈಮಲ್ಲಿ ಎಡವಟ್ಟಾಗುವಂಥದ್ದು. ಇದರ ಜೊತೆಗೆ ಯಾವ ಸಾಕ್ಷಿಯನ್ನು ಇವರಲ್ಲಿ ಈಗ ಅಲ್ಲಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಮಹಜರ್ ಮಾಡುವಂಥದ್ದು ಅಂತಂದರೆ ನಾರ್ಮಲಿ ರೇಪ್ ಕೇಸಲ್ಲಿ ಯಾವ ರೀತಿ ಮಹಜರ್ ನಡೆಸ್ತಾರೆ ಅಂತ ಹೋದರೆ, ಮೊದಲನೇದಾಗಿ ಘಟನೆ ನಡೆದಂಥ ಸ್ಥಳ, ಅಂದರೆ ಸಂತ್ರಸ್ತೆ ಯಾವೆಲ್ಲ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅಂದರೆ ಆ ಟೈಮಲ್ಲಿ ಗೋಡೆ ಕಲ್ಲರ್ ಏನಿತ್ತು, ಆ ಟೈಮಲ್ಲಿ ಕಿಟಕಿ ಡೋರ್ ಯಾವ ಕಡೆ ಇತ್ತು, ಬಾಗಿಲು ಯಾವ ಕಡೆ ಇತ್ತು, ಜೊತೆಗೆ ಯಾವ ರೀತಿಯ ಹಾಸಿಗೆ ಇತ್ತು, ಬೆಡ್ ಇತ್ತು, ಈ ಎಲ್ಲ ಅಂಶಗಳೇನಿದೆ ಇದನ್ನೆಲ್ಲದನ್ನು ಕೂಡ ಮಹಜರ್ ಟೈಮಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಇದರ ಜೊತೆಗೆ ಇಂಚಿಂಚು ಹುಡುಕುವಂಥ ಕೆಲಸ ಆಗುತ್ತೆ. ಅಂದರೆ ಸಂತ್ರಸ್ತೆ ಅಲ್ಲಿ ಬಂದೋಗಿರೋಕ್ಕೆ ಸಂಬಂಧಪಟ್ಟಂತೆ ಆಕೆ ಅಂದರೆ ಒಂದು ಬಿದ್ದಿರುವಂಥ ಒಂದು ಸಣ್ಣ ಕೂದಲು ಸಹಿತ ಅಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಳಸಿದಂತಹ ಬೆಡ್ಶೀಟ್ಗಳಿರ್ಬೋದು, ಟವಲ್ಗಳಿರ್ಬೋದು, ಅಂದರೆ ಎಲ್ಲದರಲ್ಲೂ ಕೂಡ ಸಾಕ್ಷಿ ಹುಡುಕ್ತಾರೆ. ಅಂದರೆ ಕೂದಲಲ್ಲಿ DNA ಮೂಲಕ ಮತ್ತೆ ಹಚ್ಚೋದಕ್ಕೆ ಅವಕಾಶ ಇರುವಂಥದ್ದು, ಮತ್ತು ಬಟ್ಟೆಯಲ್ಲಿರುವಂತಹ ಏನೋ ಸ್ವೆಟ್ ಸ್ಯಾಂಪಲ್ಸ್ ಏನಿದೆ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಪಾಯಿಂಟ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಮಹಜರ್ ನಡೆಸುವಂತಹ ವೇಳೆಯಲ್ಲಿ ಅವರ ಕುಟುಂಬದ ಸದಸ್ಯರು ಅಲ್ಲಿ ಕಡ್ಡಾಯವಾಗಿ ಇರಬೇಕಾಗುತ್ತೆ. ಅಂದರೆ ಲೀಗಲ್ ರೆಪ್ರೆಸೆಂಟೇಟಿವ್ ಅಲ್ಲಿ ಇರಲೇಬೇಕಾಗುತ್ತೆ. ಅವರಿಲ್ಲ ಅಂತಂದರೆ ಇವರೇ ಪ್ಲಾಂಟ್ ಮಾಡಿದ್ದಾರೆ, ಅಂದರೆ ಆ ಸಂತ್ರಸ್ತನ ಕರೆತಂದು ಈಗ ಅಲ್ಲಿ ಅವ್ರು ಬೇಕಾಗಿರುವಂಥ ಸ್ಯಾಂಪಲ್ಸ್ನ ಅಲ್ಲಿ ಇಟ್ಟು ಅದನ್ನು ಪೊಲೀಸರು ಮಹಜರ್ ಮಾಡಿ ಸೀಸ್ ಮಾಡಿ ಅದನ್ನು ಪಂಚನಾಮೆ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡ್ಬೋದು. ಈ ರೀತಿ ಮಾಡಿದಂತಹ ಸಂದರ್ಭದಲ್ಲಿ ಆ ಸಾಕ್ಷಿಗೆ ಅದು ನಿಜವಾದ ಸಾಕ್ಷಿ ಅಲ್ಲ ಅಂತೇಳಿ ಕೂಡ ಕೋರ್ಟ್ ಪರಿಗಣಿಸುವಂಥ ಸಾಧ್ಯತೆಗಳಿರುತ್ತೆ. ಈ ಮೂಲಕ ಎಲ್ಲ ಒಂದು ಕಡೆ SIT ಅಧಿಕಾರಿಗಳು ಈ ರೀತಿ ಮಾಡ್ತಿರುವಂಥದ್ದು ಅನೇಕ ಡೌಟ್ಗಳಿಗೆ ಕ್ರಿಯೇಟ್ ಮಾಡುವಂಥದ್ದು, ಮತ್ತು ಅವರ ಆರೋಪ ಏನಿದೆ ಅದಕ್ಕೆ ಪುಷ್ಟಿ ಕೊಡುವಂತಹ ಅಂಶಗಳು ಕೂಡ ಮೇಲ್ನೋಟಕ್ಕೆ ಕಂಡುಬರ್ತಿರುವಂಥದ್ದು. ವಿಜಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.